ಆಮೇಲೆ ಮೊನ್ನೆ ಅಧ್ಯಕ್ಷರೇ ಯುವ ನಿಧಿ ಕಾರ್ಯಕ್ರಮ ಅಮೌಂಟು 17,500 ಕೋಟಿ ಇಟ್ಟಿದ್ದು. ಈ ವರ್ಷ 17,500 ಕೋಟಿ ಇಟ್ಟಿದ್ದು. ಅದರಲ್ಲಿ ಫೆಬ್ರವರಿ 13ರವರೆಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ 13,352 ಕೋಟಿ. 13,352 ಕೋಟಿ. ಯುವ ನಿಧಿ ಇದು ಯಾಕೆಂದರೆ ನಾವು ಏನೇನು ಹೇಳಿದ್ದು ಅಂತಂದರೆ, ನಾವು ಹೇಳಿದ್ದು ಎಲ್ಲ ನಿರುದ್ಯೋಗಿ ಯುವಕರಿಗಲ್ಲ, ಯಾರು 22-23ರಲ್ಲಿ ಪಾಸ್ ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದಾರೆ ಆ ಪದವೀಧರರು, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸು 180 ದಿನದಲ್ಲಿ ಕೆಲಸ ಸಿಕ್ಕದೆ ಹೋದರೆ ಅವ್ರಿಗೆ 2 ವರ್ಷಗಳ ಕಾಲ ಪದವೀಧರರಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ, 2 ವರ್ಷದವರೆಗೆ ಕೊಡ್ತೀವಿ ಅಂತ ದಟ್ ವಾಸ್ ಅವರ್ ಪ್ರಾಮಿಸ್ ಟು ದಿ ಯೂತ್ಸ್. ಆಮೇಲೆ ಅದಕ್ಕೆ ಇಟ್ಟಿದ್ದಂಥ ದುಡ್ಡು ಈ ವರ್ಷ 250 ಕೋಟಿ ರೂಪಾಯಿ. ಇಲ್ಲಿವರೆಗೆ 1 ಲಕ್ಷ ಯುವಕ ಯುವತಿಯರು ರಿಜಿಸ್ಟರ್ ಆಗಿದ್ದಾರೆ. ಅವರಲ್ಲಿ 7,34,00,000 ಯುವಕರಿಗೆ ಈಗ ದುಡ್ಡನ್ನು ವರ್ಗಾವಣೆ ಮಾಡಿದ್ದೀವಿ. ಇದರಲ್ಲಿ ಇನ್ನೊಂದು ಬ್ಯೂಟಿ ಆಫ್ ದೀಸ್ ಪ್ರೋಗ್ರಾಮ್ಸ್ ಈಸ್ ದೇರ್ ಇಸ್ ನೋ ಮಿಡಲ್ ಮ್ಯಾನ್. ಎಲ್ಲ ನೇರವಾಗಿ ಅವರ ಅಕೌಂಟಿಗೆ ವರ್ಗಾವಣೆ DBT ಮೂಲಕ. 1 ರೂಪಾಯಿ ಮಧ್ಯವರ್ತಿಗಳ ಕೈಗೆ ಹೋಗಲ್ಲ. ಎಲ್ಲ ದುಡ್ಡು ಕೂಡ DBT ಮೂಲಕ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಆಗ್ತದೆ. ಎಲ್ಲಿ ದುರುಪಯೋಗ ಆಗ್ತದೆ ಮಾನ್ಯ ಸಭಾಧ್ಯಕ್ಷರೇ? ದುರುಪಯೋಗ ಆಗೋ ಪ್ರಶ್ನೆನೇ ಇಲ್ಲ. ಆಮೇಲೆ ಇದನ್ನೆಲ್ಲ ಇಲ್ಲಿವರೆಗೆ ನಾವು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 39,675 ಕೋಟಿ. ಈ ವರ್ಷ ಅಲೋಕೇಟ್ ಮಾಡಿರೋದು 39,675 ಕೋಟಿ. 39,675 ಕೋಟಿ. ಸೊ ಇಲ್ಲಿವರೆಗೆ 2,208 ಶಕ್ತಿ ಯೋಜನೆಗೆ, 5,168 ಗೃಹ ಜ್ಯೋತಿಗೆ, ಅನ್ನಭಾಗ್ಯಕ್ಕೆ 8,554, ಗೃಹಲಕ್ಷ್ಮಿಗೆ 13,552, ಯುವ ನಿಧಿಗೆ 7,34,00,000 ದುಡ್ಡನ್ನು ಜಮಾ ಮಾಡಿಬಿಟ್ಟಿದ್ದೀವಿ. ಮಿಡ್ಲ್ ಮ್ಯಾನ್ ಇಲ್ಲದೆ ಇರತಕ್ಕಂಥ 5 ಗ್ಯಾರಂಟಿಗಳು. ಮಧ್ಯವರ್ತಿಗಳೇ ಇಲ್ಲ. ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಏನು ಮಾಡಿದ್ರು ಗೊತ್ತಾ ಮೊನ್ನೆ ಅಧ್ಯಕ್ಷರೇ? ನಾವು ಯಾಕೆ ದುಡ್ಡು ಕೊಡ್ತಾ ಇದ್ದೀವಿ? 5 kg ಒಬ್ಬರಿಗೆ ಸುಮಾರು 4,38,00,000 ಜನರಿಗೆ, 4,38,00,000 ಜನರಿಗೆ 170 ರೂಪಾಯಿನಂತೆ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. 170 ರೂಪಾಯಿ 5 kgಗೆ. ಎಸ್, 5 kgಗೆ. ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ BJP ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತು ಅಂತ ಇಂದು ಕೊಟ್ಟೋಗ್ಬಿಟ್ಟು ಕೊಡಲಿಲ್ಲ. ಪತ್ರ ಬರೆದುಬಿಟ್ಟು ಕೊಡ್ತೀವಿ ಅಂತ ಪತ್ರ ಬರೆದು, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ, ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ 34 ರೂಪಾಯಿನಂತೆ 1 kg ಅಕ್ಕಿಗೆ ಕೊಡ್ತೀವಿ, ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಸ್ಟಾಕ್ ಇದೆ. ನಾನೇ ಕರೆದು ಮಾತಾಡಿದೆ. ಮೈ ಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ, ಒಪ್ಕೊಂಡು ಹೋದರು. ಆಮೇಲೆ ರಾಜಕೀಯ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು. ರಾಜಕೀಯ ಮಾಡಿ ಕೊಡಲ್ಲ ಅಂತ ಅಂದ್ಬಿಟ್ರು. ನಾನೇನು ಮಾಡಿದೆ,
ಜಾರ್ಖಂಡು, ಪಂಜಾಬ್, ಬಡವರ ವಿರೋಧಿ ಬಿಜೆಪಿಗಳು, ತೆಲಂಗಾಣ, ಆಂಧ್ರ ಎಲ್ಲ ಕಡೆ ಪ್ರಯತ್ನ ಮಾಡಿದೆ ಅಕ್ಕಿ ಕೊಡೋಣ ಅಂತೇಳಿ. ಅವ್ರು ಯಾರ ಕೈಲೂ ಪಾಪ ಅಕ್ಕಿ ಕೊಡೋಕ್ಕೆ ಅಷ್ಟೊಂದು ಅಕ್ಕಿ ಕೊಡೋಕೆ ಆಗಲಿಲ್ಲ, ನಮಗೆ ಬೇಕಾದಷ್ಟು ಅಕ್ಕಿ ಕೊಡೋಕೆ ಆಗಲಿಲ್ಲ. 90 ರೂಪಾಯಿ ಕೊಡಕೈತಾರ ಅಲ್ಲಿ. ಈಗ ಅವ್ರು ಯಾರು ಕೊಂಡ್ಕೊಳಕ್ಕಾಗ್ಲಿಲ್ವಲ್ಲ, ಅದಕ್ಕೆ 29 ರೂಪಾಯಿ ಕೊಡ್ತಾರಂತೆ. ಈಗಲೂ ಕೊಡಿಸ್ಕೊಡಿ, ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ, ಅಲ್ಲೇ ತಗೋತೀವಿ, ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಕೂತ್ಕೊಳ್ಳಿ, ಅಕ್ಕಿನೇ ಕೊಡ್ತೀವಿ, ಕೊಡಿಸ್ಕೊಡ್ಲಿ. ಸೊ ಅಕ್ಕಿ ಕೊಡದೇ ಇರೋದ್ರಿಂದ ಇವರು ನಾವು 170 ರೂಪಾಯಿ ಮಾತು ಕೊಟ್ಬಿಟ್ಟಿದ್ದೀವಪ್ಪ, ಮಾತು ಮಾಡಬೇಕು ಅಂತೇಳಿ. ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 18ರವರೆಗೆ. ಈ ಕಡೆ ನೋಡ್ತೀನಿ ನಾನು, ನೀನ್ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ನೀನ್ ಯಾಕಪ್ಪ ಬೇಡ ಅಂತೀಯ? ಆಯ್ತಪ್ಪ, ನನ್ನ ದೃಷ್ಟಿನೇ ಬೀಳೋದು ಬೇಡ ಇವನ್ ಮೇಲೆ. ಈ ಕಡೆ ನೋಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.